ಗೋಕುಲ್ ಪ್ರಕಾಶಂ ವಿರುದ್ಧ ಕನ್ನಡಿಗರ ಆಕ್ರೋಶ. ಚೆನ್ನೈ ಮೂಲದ ಖಾಸಗಿ ಕಂಪನಿ ಎಂಪ್ಲಾಯೀಸ್ಗಳನ್ನ ದುಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದೆ ಪಂಗನಾಮ. ಕನ್ನಡಿಗರನ್ನ ಟಾರ್ಗೆಟ್ ಮಾಡಿ ಎತ್ತಂಗಡಿ ಮಾಡ್ತಿದ್ದಾರಂತೆ. ಬೇರೆ ರಾಜ್ಯದವರನ್ನ ಮಾತ್ರ ಇಲ್ಲೇ ವರ್ಷಾನುಗಟ್ಟಲೆ ಕೆಲಸ ಮಾಡುವುದಕ್ಕೆ ಅವಕಾಶ ಕೊಡ್ತಾರೆ. ಕಂಪ್ನಿ ಬಿಡ್ರಿ ಇವ್ರಿಗೆ ಹೇಳ್ರಿ ರೆಕಾರ್ಡ್ ಮಾಡಿ ಸರ್. ಕಸ್ಟಮರ್ ಕೊಡ್ರಿ ಫೋನ್, ಕಸ್ಟಮರ್ ಫೋನ್ ಕೆಲಸ ಬಿಡಿಸಿ ಸರಿಯಾದ PF ESI ಹಣವನ್ನ ಕೂಡ ಕೊಡದೆ ಇದೀಗ ಕನ್ನಡಿಗರಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಹಲವರಿಗೆ ಇದೇ ರೀತಿ ವಂಚನೆ ಕೂಡ ಮಾಡಿದ್ದೆ ಅಂತೆ ಈ ಕಂಪ್ನಿ. ಮಾತಾಡ್ತಿದ್ದೀನಿ, ಬೇರೆ ಹಾಕಿದ್ರೆ ಡೋರ್ ಹಾಕ್ಬಿಟ್ಟು ಹೊರಗಡೆ ಬಂದ್ರೆ ನೀವು ನಮ್ ಕನ್ನಡಿಗರು, ನೀವು ಒಂದೇ ಮಾಡಬಾರ್ದು, ಏನಾಗಿಲ್ಲ ನೀವು ಒಂದೇ ಮಾಡಬಾರ್ದು. ನೋಡಿ ಎಲ್ಲ ಮಾಡ್ತೀವಿ, ಎಲ್ಲ 3,000 ಕೋಟಿ ಹೋಗುತ್ತೆ ಆಯ್ತಲ್ವಾ? ನೀವೇನು ಒಂದೇ ಮಾಡಿಲ್ವಾ? ಆಯ್ತು ಅಧ್ಯಕ್ಷ ಪಾಯಿಂಟ್ ಮತ್ತೆ ನೀವು ನಿಮ್ಮಲ್ಲಿ ಅಕೌಂಟ್ಗೆಲ್ಲ ಇಂದು ಕನ್ನಡ ಪರ ಸಂಘಟನೆ ನಿಂಗರಾಜ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ. ಮಲ್ಲೇಶ್ವರಂನಲ್ಲಿರುವ ಕಚೇರಿಗೆ ನುಗ್ಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕನ್ನಡ ಸಾಂಗ್ಸ್ಗೆ ಕೊಳ್ಪಟ್ಟಿರೋದು ಓರ್ವ ಕಾರ್ಮಿಕನನ್ನ ಸರಿಯಾದ ಕಾರಣ ನೀಡದೆ ಕೆಲಸದಿಂದ ತೆಗೆದು ಹಾಕಿದ್ರೆ ಸುಮಾರು 10 ಜನರಿಗೆ ಇದೇ ರೀತಿ ಮಾಡಿದ್ದಾರಂತೆ. ಸರಿಯಾದ ಕ್ರಮವನ್ನ ತೆಗೆದುಕೊಂಡು ಹಣ ಕೊಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಈಗ ನಿಂಗರಾಜು ಗೌಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಕೇರಳದವರು ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾವ್ರೆ, ಬೆಂಗಳೂರು ನಗರಗಳಲ್ಲೇ ಕೆಲಸ ಮಾಡ್ತಾರೆ. ಅವ್ರು ಯಾವುದೇ ಅವ್ರಿಗೆ ತೊಂದರೆ ಕೊಡದೇ ಇರೋದು, ಅವ್ರನ್ನ ಮಾತ್ರ ಕರೆಕ್ಟಾಗಿ ಅವ್ರಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡೋದು. ಮತ್ತೆ ಅನಾಧಿಕೃತವಾಗಿ ಇವ್ರ ಅಕೌಂಟ್ಗೆ 5 ಲಕ್ಷ ಕೆಲಸ ಮಾಡೋರ್ಗೆ ಎಲ್ಲರಿಗೂ 7.5 ಲಕ್ಷ ಹಣವನ್ನು ಹಾಕಿ ತಿರ್ಗಾ ಮತ್ತೆ ಕ್ಯಾಶ್ ವಿತ್ಡ್ರಾ ಮಾಡಿಸಿ ಗೋಕುಲಂ ಅನ್ನೋದು ಒಂದು ಗ್ರ್ಯಾಂಡ್ ಅನ್ನೋದು ಹೋಟ್ಲು ಪರ್ಚೇಸ್ ಮಾಡಿದ್ದಾರೆ ಈ MD. ಕೇಳಿದ್ರೆ ಇವರಿಗೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋದೊಂದು ಲೆಕ್ಕ ತೋರಿಸೋದು, ಸರ್ಕಾರಕ್ಕೆ ಮಂಡೆರ್ಚೆ ಕೆಲಸ ಮಾಡಿದ್ದಾರೆ. ಸರ್ಕಾರ ಟ್ಯಾಕ್ಸ್ ಕಟ್ಟಲಿಕ್ಕೆ 4,000 ಕೋಟಿ ಸರ್ಕಾರಕ್ಕೆ ಕಣ್ಣೆರ್ಚೆ ಕೆಲಸವನ್ನು ಮಾಡಿದ್ದಾರೆ. 4,000 ಕೋಟಿ ಎಲ್ಲ ಇಯರ್ಲಿ, ಒಂದು ವರ್ಷಕ್ಕೆ 4,000 ಕೋಟಿ ಟರ್ನ್ ಓವರ್ ಆಗುತ್ತೆ. ಸರ್ಕಾರಕ್ಕೆ ಕಣ್ಣೆರ್ಚಲಿಕ್ಕೆ ಈ ಮಕ್ಕಳಿಗೆ ಇವರು ಏನು ಕೆಲಸ ಮಾಡ್ತಾರೆ, ಅವ್ರ ಹೆಸರಿಗೆ ದುಡ್ಡು ಹಾಕ್ಬಿಟ್ಟು ಅವ್ರ ತಯಿಂದ ದುಡ್ಡು ಡ್ರಾ ಮಾಡಿಸಿ ಇಲ್ಲಿ ಒಂದು ಗೋಕುಲಂ ಅನ್ನೋದು ಯಾವುದೋ ಒಂದು ಸಂಸ್ಥೆ ಅಂತ ಗ್ರ್ಯಾಂಡ್ ಅನ್ನೋದು ಒಂದು ಹೋಟ್ಲು ಪರ್ಚೇಸ್ ಮಾಡಿದ್ದಾರೆ. ಆ ಹುಡುಗರುಗಳಿಗೆ ಸರ್ ಈಗ ನೀವು ಕೇಳಿದಂತ ವೇಳೆಯಲ್ಲಿ ಅವ್ರು ಏನು ಹೇಳಿದ್ರು, ಅವರು ನಾವು ಮೇಲ್ ತರ್ತೀವಿ, ಮೇಲ್ನವ್ರಿಗೆ ಹೇಳ್ತೀವಿ, ಕೆಳಗಡೆ ಹೇಳ್ತೀವಿ, ಕೊಡ್ತೀವಿ, ಮಾಡಿಸ್ತೀವಿ, ಇದೇ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಮನವಿ ಕೊಟ್ಟು ಮಾನ್ಯ ರಕ್ಷಣಾ ಇಲಾಖೆಯವರು ಮನವಿ ಕೊಟ್ಟು ಈ ಸಂಸ್ಥೆಯನ್ನು ಕ್ಲೋಸ್ ಮಾಡೋ ಕೆಲಸವನ್ನು ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಕನ್ನಡಿಗರಿಗೆ ವಿಶೇಷವಾಗಿ ಬಡವರ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಮಾನವೀಯ ದೃಷ್ಟಿನಲ್ಲಿ ಬಂದು ಕೇಳಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಎಲ್ಲೆಲ್ಲಿದೆ ಈ ಸಂಸ್ಥೆಗಳಿಗೆಲ್ಲ ಬೀಗ ಹಾಕೋ ಕೆಲಸವನ್ನು ಮಾಡ್ತೀವಿ. ಇದರ MD ಎಚ್ಚೆತ್ಕೊಂಡು ಬಂದು ಏನು ಕನ್ನಡಿಗರ ಮಕ್ಕಳಿಗೆ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಲಿಲ್ಲ ಅಂದರೆ ಇಂಥ 420ಗಳನ್ನ ಅವ್ನು ಯಾವನು ಇನ್ನೊಬ್ಬರ ಹೆಸರು ರಜಿತ್ ಅನ್ನೋನು ದೊಡ್ಡ ಫ್ರಾಡ್ ಅವನು. ಆ ರಜಿತ್ ಅನ್ನೋನು ಇದಕ್ಕೆಲ್ಲ ಕುಮ್ಮ ಕೊಟ್ಟು ಈ ಹುಡುಗರುಗಳೆಲ್ಲ 5 ಲಕ್ಷ ಹಾಕ್ಸಿ ಡ್ರಾ ಮಾಡಿಸಿ ಸರ್ಕಾರಕ್ಕೆ ಒಂದು ಲೆಕ್ಕ, ಇವ್ರಿಗೊಂದು ಲೆಕ್ಕ, ಹಲವಾರು ಯಾರ್ಯಾರು ಗೋಕುಲಂ ಚೀಟ್ಸ್ನಲ್ಲಿ ದುಡ್ಡು ಹಾಕಿ ಅರ್ಧಕ್ಕರ್ಧ ನಿಲ್ಲಿಸಿದ್ದೀರಿ ಅವರೆಲ್ಲ ಬಂದು ಮನವಿ ಕೊಡಿ, ನಿಮ್ಮ ದುಡ್ಡನ್ನೆಲ್ಲ ವಾಪಸ್ ಕೊಡಿಸ್ತೀವಿ. ಯಾರ್ಯಾರು ನೀವು ಕೆಲಸ ಮಾಡಿ ದುಡ್ಡುಗಳು ನಿಮ್ಮದು 5,000 ಡಿಪಾಸಿಟ್ ಹಣ ಅದು ಬಡ್ಡಿಯಾಗಿ ಕೊಟ್ಟಿದ್ದೀರಾ, ಇಲ್ಲವ್ರಿಗೆ ಯಾರ್ಯಾರು ಕೊಟ್ಟಿಲ್ಲ ಬಂದು ಕಂಪ್ಲೇಂಟ್ ಕೊಡಿ. ಪೊಲೀಸ್ ಠಾಣೆಗಾದ್ರೂ ಸರಿ, ಸಂಘಟನೆಗಾದ್ರೂ ಕಂಪ್ಲೇಂಟ್ ಕೊಡಿ, ನಿಮ್ಮ ದುಡ್ಡು ಬಡ್ಡಿ ಸಮೇತ ವಾಪಸ್ ಕೊಡೋ ಕೆಲಸ ಮಾಡ್ತೀವಿ. ಇಷ್ಟು ಅನ್ಯಾಯ ಆಗಿದೆ.